ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲಕ್ಷ್ಮಣ್ ಸವದಿ ಅವರಿಗೆ ಬಿಜೆಪಿಯಲ್ಲಿ ಸ್ಥಾನಮಾನ ಕೂಡ ಫಿಕ್ಸ್ ಆಯ್ತಾ? ಹೈಕಮಾಂಡ್ ದೊಡ್ಡದೊಂದು ಆಫರನ್ನೇ ಪಕ್ಕಾ ಮಾಡೋ ಥರ ಇದೆಯಾ? ದೊಡ್ಡ ನಾಯಕನನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಯಾವ ರೀತಿ ತಯಾರಿ ಆಗ್ತಿದೆ? ಹಾಗಾದ್ರೆ ಹೈಕಮಾಂಡ್ ಯಾವ್ಯಾವೆಲ್ಲ ನಾಯಕರಿಗೆ ಟಾಸ್ಕ್ ಕೊಟ್ಟಿರೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಬೆಳಗಾವಿ ಸುತ್ತಮುತ್ತಲಿನ ಮಹತ್ವದ ಬೆಳವಣಿಗೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆ ಹತ್ರ ಬರ್ತಿರೋ ಟೈಮಲ್ಲಿ ಒಂದೊಂದು ಲೋಕಸಭಾ ಕ್ಷೇತ್ರವನ್ನು ಕೂಡ ಹೈಕಮಾಂಡೇ ಆಸಕ್ತಿ ಕೊಟ್ಟು ಅಲ್ಲೆಲ್ಲ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸೂಚನೆ ಕೊಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಮಗೆ. ಆ ಪೈಕಿ ಶೆಟ್ಟರ್ ಕರ್ಕೊಂಡು ಬಂದಾಯ್ತು, ಸೌದಿ ಅವ್ರನ್ನ ಕರ್ಕೊಂಡು ಬರಲೇಬೇಕು ಅನ್ನೋ ಇನ್ಸ್ಟ್ರಕ್ಷನ್ ರಾಜ್ಯ ನಾಯಕರಿಗೆ ಬಂದಿರೋದು ಕ್ಲಿಯರ್ ಆಗ್ತಿದೆ. ಯಾಕಂದ್ರೆ ಬೆಳಗಾವಿಯ ಲೋಕಲ್ ಲೀಡರ್ಸ್ ಓಡಾಡ್ತಿರೋ ರೀತಿ, ಸೌದಿ ಅವ್ರ ಜೊತೆ ಮೀಟಿಂಗ್, ಲಂಚ್ ಮೀಟಿಂಗ್ ಅಂತೆ, ಕಾರಲ್ ಮೀಟಿಂಗ್ ಅಂತೆ. ರಮೇಶ್ ಕತ್ತಿ ಅವರು ಹಾಗೆ ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ವಿಶೇಷವಾಗಿ ಆಸಕ್ತಿ ತೋರಿಸಿ ಅವರನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಯಡಿಯೂರಪ್ಪನವರು ಒಂದು ಸುತ್ತಿನ ಮಾತುಕತೆಯನ್ನು ಸೌದಿ ಅವ್ರ ಜೊತೆಗೆ ನಡೆಸಿದ್ದಾರೆ. ವಿಜಯೇಂದ್ರ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಸೌದಿ ಅವರು ಬೆನ್ನು ಬಿಡ್ತಿಲ್ಲ ಬಿಜೆಪಿಯವರು. ಅವರು ಗೊಂದಲದಲ್ಲಿದ್ದಾರೆ. ಸಹಜವಾಗಿ ಆಡಳಿತ ಪಕ್ಷ ಬಿಟ್ಟು ಆಡಳಿತ ಇಲ್ಲದ, ಅಧಿಕಾರ ಇಲ್ಲದಂತಹ ಪಕ್ಷಕ್ಕೆ ಹೋಗಿ ತಕ್ಷಣಕ್ಕೆ ನಾನು ಏನು ಮಾಡೋದು? ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಅಥಣಿಯ ಹಿಡಿತ ಕಳ್ಕೊಳ್ಬೇಕಾಗತ್ತೆ. ಅದು ಸಣ್ಣ ವಿಚಾರ ಅಲ್ಲ. ಅದಕ್ಕೋಸ್ಕರನೇ ಅಲ್ವಾ ಅವ್ರು ಪಕ್ಷ ಬಿಟ್ಟು ಹೋಗಿದ್ದು. ಲೋಕಸಭೆಗೆ ಹೋಗಬಹುದು ಅಂದ್ರೆ 1 ವರ್ಷ ಕಾದು ಬಿಟ್ಟರೆ ಆಗಿತ್ತು. ಅಂಥದ್ರಲ್ಲಿ ಈಗ ಏನು ನಂಬಿಕೊಂಡು ಬರ್ತಾರೆ? ಬರಬೇಕು ಅಂದ್ರೆ ದೊಡ್ಡದೇನೋ ಒಂದು ಆಫರ್ ಕೊಡಲೇಬೇಕು ಸೌದಿ ಅವ್ರಿಗೆ ಅಥವಾ ಅವರ ಮಗನ ಭವಿಷ್ಯಕ್ಕೆ. ಅದ್ರ ಸುತ್ತ ಈಗ ಚರ್ಚೆ ಶುರುವಾಗಿದೆ. ನೋಡಿ, ರಮೇಶ್ ಕತ್ತಿ ಅವರು ಮಾತಾಡಿರೋದು ಖಚಿತಪಡಿಸ್ತಿದ್ದಾರೆ. ಹೌದು, ಸೌದಿ ಅವ್ರ ಜೊತೆಗೆ ಮಾತನಾಡುವ ಟೀಮ್ನ ಭಾಗವಾಗಿ ನಾನು ಇದ್ದೀನಿ ಅಂತಾರೆ. ಸ್ವತಃ ರಮೇಶ್ ಕತ್ತಿ ಅವರು ಚಿಕ್ಕೋಡಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಅಸಲಿಗೆ ಜೊಲ್ಲೆ ಅವ್ರಿಗೆ ಈ ಸಲ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಸುದ್ದಿ ಇರೋದ್ರಿಂದ ರಮೇಶ್ ಕತ್ತಿ ಅವರು ಮುಂಚೂಣಿಯಲ್ಲಿದ್ದಾರೆ. ಆದರೆ ಸೌದಿ ಅವರ ಮನವೊಲಿಸೋದಕ್ಕೆ ಈಗ ಅವರೇ ಇಳಿದಿದ್ದಾರೆ ಅಖಾಡಕ್ಕೆ. ರಮೇಶ್ ಕತ್ತಿ ಅವರನ್ನ ಸೌದಿ ಕಾಂಗ್ರೆಸ್ ಕರ್ಕೊಂಡು ಹೋಗಬಹುದು ಅನ್ನೋ ಥರ ಇತ್ತು. ಆದ್ರೆ ರಮೇಶ್ ಕತ್ತಿ ಅವ್ರೀಗ ಸೌದಿ ಅವ್ರನ್ನ ಬಿಜೆಪಿ ಕರ್ಕೊಂಡು ಬರೋಕೆ ನೋಡ್ತಿದ್ದಾರೆ. ನೋಡಿ, ಮೊನ್ನೆ ಆಗಿದ್ದು ಹಾಗೆ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವ್ರನ್ನ ಬಿಜೆಪಿಯಿಂದ ಕಾಂಗ್ರೆಸ್ಗೆ ತಗೋತಾರೆ ಶೆಟ್ಟರ್ ಅಂತಿತ್ತು. ಆದರೆ ಶಂಕರ್ ಪಾಟೀಲ್ ಮುನೇನಕೊಪ್ಪನೇ ಶೆಟ್ಟರ್ನ ಡೆಲ್ಲಿ ಕರ್ಕೊಂಡು ಹೋಗಿದ್ದು ಮೊನ್ನೆ. ಈ ಥರ ರಿವರ್ಸ್ ಆಪರೇಷನ್ಗಳಾಗ್ತಿದ್ದಾವೆ. ಸೌದಿ ಅವ್ರ ಜೊತೆಗೆ ಜೊಲ್ಲೆ ಮತ್ತು ಇನ್ನಿತರ ಪ್ರಮುಖ ನಾಯಕರು, ಲೋಕಲ್ ಮಾಜಿ ಶಾಸಕರೆಲ್ಲ ಸೇರಿಕೊಂಡು ಕಾರಲ್ಲಿ ಮೀಟಿಂಗ್ ಮಾಡಿದ್ದು, ಅಂದರೆ ಅವರು ಒಟ್ಟೊಟ್ಟಿಗೆ ಪ್ರಯಾಣ ಮಾಡಿದ್ದು DCC ಬ್ಯಾಂಕ್ ಸಭೆ ಹೆಸರಲ್ಲಿ. ಲಂಚ್ ಮೀಟಿಂಗ್ ಸೌದಿ ಅವ್ರ ಮನೇಲಾಗಿದ್ದೆಲ್ಲ ಸುದ್ದಿ ಆಯ್ತಲ್ಲ. ಈ ಕತ್ತಿ ಅವರು, ರಮೇಶ್ ಕತ್ತಿ ಅವರು ಓಪನ್ ಆಗಿ ಹೇಳ್ತಿದ್ದಾರೆ, ಹೌದು ಅವ್ರ DNA ಬಿಜೆಪಿ ಇದೆ, ಅದು ಎಲ್ಲಿ ಹೋದ್ರೂ ಚೇಂಜ್ ಆಗಲ್ಲ, ಸೌದಿ ಅವರು ಬರ್ತಾರೆ ಅನ್ನೋ ಸ್ಪಷ್ಟ ಸುಳಿವು ಕೊಟ್ಟಂಗೆ ಕಾಣಿಸ್ತಾ ಇದೆ ರಮೇಶ್ ಕತ್ತಿ ಅವರು. ಎಲ್ಲ ಪ್ರಯತ್ನ ಆಗ್ತಿದೆ ಅನ್ನುವ ಮೂಲಕ ನಮಗಂತೂ ಇಷ್ಟ ಇದೆ, ಹೈಕಮಾಂಡ್ ನಾಯಕರೆಲ್ಲ ಫೈನಲ್ ಮಾಡ್ತಾರೆ ಅಂತಾರೆ. ಬಿಜೆಪಿಗೆ ವಾಪಸ್ ಬರ್ತಿದ್ದಂಗೆ ಸೌದಿ ಅವ್ರಿಗೆ ಏನ್ ಸಿಗುತ್ತೆ? ಹಾಗಾದ್ರೆ ಏನ್ ಸ್ಥಾನಮಾನ ಅನ್ನೋ ಪ್ರಶ್ನೆಗೆ ರಮೇಶ್ ಕತ್ತಿ ಅವರ ಉತ್ತರ ಏನು? ಕಾಂಗ್ರೆಸ್ ಅಲ್ಲಿ ಏನ್ ಸಿಕ್ಕಿದೆ? ಈಗ ಕಾಂಗ್ರೆಸ್ ಅಲ್ಲಿ ಏನೂ ಸಿಕ್ಕಿಲ್ಲ. ಆದ್ರೆ ಬಿಜೆಪಿಯಲ್ಲಿ ಏನ್ ಸಿಕ್ಕಿತ್ತು? ಸೋತ ಮೇಲೂ ಸೌದಿ ಅವರಿಗೆ DCM ಸ್ಥಾನವನ್ನು ಕೊಡಲಾಗಿತ್ತು. ಹಲವರ ವಿರೋಧದ ನಡುವೆಯೂ ಕೂಡ ಅವರು ಬಿಜೆಪಿಗೆ ದೊಡ್ಡ ಬಲವಾಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸ್ಥಾನಮಾನ ಕಲ್ಪಿಸಲಾಗಿತ್ತು. ಕಾಂಗ್ರೆಸ್ ಅಲ್ಲಿ ಏನೂ ಸಿಕ್ಕಿಲ್ಲ ಅಲ್ವಾ? ಅದನ್ನೇ ನೆನಪು ಮಾಡ್ತಾರೆ. ಮತ್ತು ಸ್ಥಾನಮಾನ ಅಂತಾನೆ ಬರೋದಲ್ಲ, ಆದ್ರೂ ಸೌದಿ ಅವರ ನಾಯಕತ್ವ, ಅವರ ತಾಕತ್ತಿಗನುಗುಣವಾಗಿ ಹೈಕಮಾಂಡ್ ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಡೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋ ಅರ್ಥದ ಮಾತುಗಳನ್ನ ರಮೇಶ್ ಕತ್ತಿ ಅವರು ಆಡುವ ಮೂಲಕ ಪ್ರಯತ್ನ ಶುರುವಾಗಬೇಕಂದ್ರೆ ಇಂಥದ್ದಾಗತ್ತೆ, ನಿಮಗೆ ಬಿಜೆಪಿಗೆ ಬಂದ್ರೆ ಈ ರೀತಿ ಒಳ್ಳೇದಾಗತ್ತೆ ಅನ್ನೋದನ್ನ ಹೇಳಲೇಬೇಕಲ್ಲ. ಸ್ಥಾನಮಾನ ಫಿಕ್ಸ್ ಮಾಡಿಕೊಂಡೇ ಸೌದಿ ಅವರನ್ನ ಕರೀತಿರೋ ತರ ಕಾಣಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಪಕ್ಷ. ಇವತ್ತು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಸ್ಥಾನಮಾನ ಅಂತ ಕೇಳಿ ಹೋಗಿದ್ರು, ಅವ್ರೇನು ಸ್ಥಾನಮಾನ ಕೊಟ್ಟರು, ಅದು ಹೌದು. ಈಗ ಆ ಒಂದು ಅವ್ರಿಗೆ ಏನು ನಮ್ಮ ಪಕ್ಷಕ್ಕೆ ಅವ್ರು ಬಂದರೆ ಏನು ಕೊಡಬೇಕು, ಏನು ಅವರನ್ನು ಯಾವ ಸ್ಥಾನಮಾನಗಳಿಂದ ಅವ್ರನ್ನ ಯಾವ ರೀತಿಯ ಗೌರವಯುತವಾಗಿ ನಡೆಸ್ಕೊಳ್ಬೇಕು ಅನ್ನೋದು ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು ನಮ್ಮನ್ನು ಸಹಿತ ಕರೆದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ವರಿಷ್ಠರು, ರಾಷ್ಟ್ರದ ವರಿಷ್ಠರು ಕೂಡಿ ಏನು ಹೇಳ್ತಾರೋ ಆ ನಿಟ್ಟಿನಲ್ಲಿ ಅವರಿಗೆ ಗೌರವವನ್ನು ಕೊಡೋ ಮುಖಾಂತರ ಗೌರವಯುತವಾಗಿ ಅವ್ರು ಬರಮಾಡಿಕೊಳ್ತೀವಿ ಅನ್ನೋ ಆತ್ಮವಿಶ್ವಾಸದಿಂದ ಹೇಳ್ತೀನಿ. ಮಕ್ಕಕ್ಕೆ ಬಣ್ಣ ಅದು ಹಚ್ಕೊಳ್ಳೋ ಕೆಲಸ ಪ್ರಾರಂಭ ಆಗ್ಯದ. ಇನ್ನೂ ಹೊರಗೆ ಬರಬೇಕಾದ್ರೆ ಪೂರ್ಣ ಪಡೆದೇ ಜಗ್ಗಬೇಕು. ಅಂದ್ರೆ ನಿಮ್ಮೇನದು ವೇಳಾಪಟ್ಟಿ
ಡಿಕ್ಲೇರ್ಡ್ ಆಗಬೇಕು. ಅವಾಗ ಯಾವ ವೇಷದಾಗ ಬರ್ತಾರೆ ಅನ್ನೋದು ಅವಾಗ ತಮಗೂ ಕಾಣ್ತದೆ. ರಾಜ್ಯ ಮಟ್ಟದಲ್ಲಿ ಚರ್ಚೆ ಪ್ರಾರಂಭ ಆಗ್ಯದ. ಆ ನಿಟ್ಟಿನಲ್ಲಿ ನಮ್ಮನ್ನು ಸಹಿತ ಮಹಾಂತೇಶ್ ಇರ್ಬೋದು, ನಾ ಇರ್ಬೋದು, ಅರವಿಂದ್ ಇರ್ಬೋದು, ನಮ್ಮನ್ನು ಸಹಿತ ಅವರು ಕರೆದು ಮಾತನಾಡಿಸಿದ್ದಾರೆ. ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೇವೆ. ಅವರು ಸಹಿತ ಬಂದರೆ ಇನ್ನೂ ಪಕ್ಷಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರ್ತದೆ. ಅವರು ಒಬ್ಬ ನುರಿತ ರಾಜಕಾರಣಿ, ಜೊತೆಗೆ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ಬಂದರೆ ನಾವು ತುಂಬ ಹೊರದಿಂದ ಅವ್ರನ್ನೂ ಸಹಿತ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಸೊ ಲೋಕಲ್ ಲೀಡರ್ಸ್ಗೆ ಈಗ ಟಾಸ್ಕ್ ಕೊಟ್ಟಿದ್ದಾರೆ. ನಾಳೆ ಸೌದಿಯವರು ಬಂದ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಮತ್ತೊಂದು ಆಗಬಾರ್ದು. ಚಿಕ್ಕೋಡಿಗೆ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ ಏನಾಗ್ತಾರೋ ಸೌದಿಯವರು ಬಂದರೆ, ಅಲ್ಲಿರುವಂತಹ ಆಕಾಂಕ್ಷಿಗಳು ಹಾಲಿ ಸಂಸದರಿಂದಾನೇ ಈಗ ಆಪರೇಷನ್ ಪ್ರಯತ್ನ ನಡೆಸ್ತಾ ಇರೋದು ಇಂಟ್ರೆಸ್ಟಿಂಗ್. ಇಲ್ಲಿ ಈ ಹೊತ್ತಲ್ಲಿ ಲಕ್ಷ್ಮಣ ಸವದಿ ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ಳಿ. ಬಿಜೆಪಿಯಲ್ಲಿ DCM ಆಗಿದ್ರಿ, ಈಗ ಕಾಂಗ್ರೆಸ್ ಅಲ್ಲಿ ಇದ್ದೀರಿ, ಬಿಜೆಪಿಯಿಂದ ಭರ್ಜರಿ ಆಫರ್ ಬರ್ತಾ ಇದೆ. ಸೊ ಕಾಂಗ್ರೆಸ್ ಅಲ್ಲೂ DCM ಏನಾದರೂ ಆಗ್ತೀರಾ ಅನ್ನುವ ಪ್ರಶ್ನೆಗೆ ಕಾದು ನೋಡಿ ಮುಂದೇನಾಗುತ್ತೆ ಅಂತ ಟೈಮ್ ಬಂದಾಗ ನೋಡೋಣ ಅನ್ನುವಂಥ ಉತ್ತರ ಕೊಟ್ಟಿರೋದು. ಒಟ್ಟಿನಲ್ಲಿ ಕಾಂಗ್ರೆಸ್ಗಂತೂ ಏನು ಸಂದೇಶ ಕೊಡಬೇಕೋ ಕೊಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಎಲ್ಲ ಪ್ರಯತ್ನಗಳು, ಬಿಜೆಪಿಯಿಂದ ಆಗ್ತಿರೋ ಪ್ರಯತ್ನಗಳು ಗೌಪ್ಯವಾಗಿಡಬಹುದಿತ್ತು. ಹಾಗೆ ನೋಡಿದ್ರೆ ಶೆಟ್ಟರು ಬಿಜೆಪಿ ವಿರುದ್ಧ ಉರಿದು ಬಿದ್ದವರು. ಸೌದಿಯವರು ಯಾವತ್ತೂ ಯಾರ ವಿರುದ್ಧವೂ ಮಾತಾಡಿಲ್ಲ, ಕಾಂಗ್ರೆಸ್ ಜೊತೆಗಿದ್ದಾರೆ ಅವರಷ್ಟೇ. ಶೆಟ್ಟರ್ ಆಪರೇಷನ್ ಆಗಿದ್ದು ಕೊನೆಯ ಕ್ಷಣದವರೆಗೂ ಗೊತ್ತಾಗ್ಲಿಲ್ಲ ಯಾರಿಗೂ. ಒಂದು ವಾರ ಇದ್ದಾಗ, 4-5 ದಿನ ಇದ್ದಾಗ ಸುಳಿವುಗಳು ಸಿಗ್ತಾ ಬಂದವು. ಸೌದಿಯವರ ಸುಳಿವು ಯಾಕೆ ಸಿಗ್ತಿದೆ ಈಗ, ಆಪರೇಷನ್ ಬಗ್ಗೆ ಯಾಕೆ ಸುದ್ದಿ ಹೊರಗಡೆ ಬರ್ತಿದೆ ಅಂದರೆ, ಕಾಂಗ್ರೆಸ್ ಉಳಿಸ್ಕೊಳ್ಬೇಕಾದ್ರೆ ಈಗಲೇ ಇರೋರನ್ನು ಖಾಲಿ ಮಾಡಿಸಾದ್ರೂ ಸಚಿವ ಸ್ಥಾನವೋ ಮತ್ತೊಂದೋ ದೊಡ್ಡ ಹುದ್ದೆಯನ್ನು ಕೊಡಲೇಬೇಕಾಗಿದೆ ಅನಿವಾರ್ಯವಾಗಿ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ತರಾತುರಿಯಲ್ಲಿ ಕಾಲ್ ಮಾಡಿದ್ದಾರೆ ನಿನ್ನೆ ಬಿಜೆಪಿ ನಾಯಕರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದ ಹಾಗೆ. ಸೊ ಸೌದಿ ಅವ್ರಿಗಂತೂ ಈಗ ಅದೃಷ್ಟ ಹುಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡ್ರೂ ಸರಿ, ಬಿಜೆಪಿಗೆ ಬಂದರೂ ಸರಿ, ದೊಡ್ಡ ಕುರ್ಚಿ ಆದಷ್ಟು ಬೇಗ ಸಿಗುತ್ತಾ? ಆಗ್ತಿರುವ ಬೆಳವಣಿಗೆಗಳನ್ನು ನೋಡಿದ್ರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.